ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಮಹಾನುಭಾವರು ಒಂದು ಮಾತನ್ನು ಹೇಳ್ತಾರ, ನನಗೆ ಭಾಳ ಆನಂದ ಅನ್ನಿಸ್ತದು. ಯಾರು ಅಂದ್ರೆ ಹೇಮಗಲ್ಲದ ಹಂಪ ಅಂತ ಒಬ್ಬ ಶರಣ ಆಗೋಗ್ಯಾನ 12ನೇ ಶತಮಾನದ. ಭಾರಿ ಅದ್ಭುತ ಶರಣರಿ ಅವ, ಭಾರಿ ಅದ್ಭುತ ಶರಣ. ಅವ ಏನು ಹೇಳ್ತಾನ ಅಂದ್ರೆ, ನಮ್ಮ ಮಂದಿ ಗುಣ ಅವನಿಗೆ ಗೊತ್ತವ. ನಾವು ಹ್ಯಾಂಗಿದ್ದೇವೆ ಒಂಬತ್ತು ಸಂತರಿಗೆ ಗೊತ್ತಿರ್ತದೆ. ನಾವು ಹ್ಯಾಂಗಿದ್ದೇವೆ ಅಂದ್ರೆ ಈ ಸಂಸಾರಿ ಮಂದಿಗೆ ಗೊತ್ತಿರಲ್ಲ. ನಾವು ಹ್ಯಾಂಗಿದ್ದೇವೆ ಅನ್ನೋದು ಈ ಪ್ರಪಂಚದ ಜನರಿಗೆ ಗೊತ್ತಿರಂಗಿಲ್ಲ. ನಮ್ಮ ಹೃದಯದ ಸ್ಕ್ಯಾನ್ ಮಾಡ್ತಾರೆ ಸಂತರು. ಇದು ಭಾಳ ಮಜಾ ಮಾತದ. ಸಂತರು ಏನು ಮಾಡ್ತಾರ ಅಂದ್ರೆ ನಮ್ಮ ಹೃದಯವನ್ನು ಸ್ಕ್ಯಾನ್ ಮಾಡಿ ನೋಡ್ತಾರೆ. ನಮ್ಮ ಮನಸ್ಸಿನಾಗ ಎದರದಿಂದ ಗಡ್ಬಡದ ಅನ್ನೋದು ನೋಡ್ತಾರೆ ಸಂತರು. ಇಲ್ಲಿ ಬಹಳ ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾನೆ ಹೇಮಗಲ್ಲದ ಹಂಪ. ಸಂಸಾರ ವಸ್ತುಗಳಿದ್ದರೆ ಸುಖ ಅದ ಅಂತ ತಿಳ್ಕೊಂಡು, ಸಂಸಾರ ವಸ್ತುಗಳು ಹೆಂಗಾದ್ರೆ ಸಿಗ್ತಾವ ಅಂದ್ರೆ ರೊಕ್ಕಿದ್ದವರಿಗೆ ಸಂಸಾರ ವಸ್ತುಗಳು ಸಿಗ್ತಾವ ಅಂತ ತಿಳ್ಕೊಂಡು, ಪ್ರಪಂಚದೊಳಗೆ ಏನು ತಗೋಬೇಕಂದ್ರು ಒಂದು ಟಿ ವಿ ಇರ್ಬೋದು, ಒಂದು ಫ್ರಿಡ್ಜ್ ಇರ್ಬೋದು, ಒಂದು ವಾಷಿಂಗ್ ಮಷಿನ್ ಇರ್ಬೋದು, ಕಾರ್ ಗಾಡಿ ಇರ್ಬೋದು, ಮತ್ತೊಂದು ಮಗದೊಂದು ಇರ್ಬೋದು. ರೊಕ್ಕ ಇದ್ದವನಿಗೆ ಸಂಸಾರದಾಗ ಎಲ್ಲ ಸಿಗ್ತದ. ರೊಕ್ಕ ಇಲ್ಲ ಅಂದ್ರೆ ಏನು ಸಿಗಂಗಿಲ್ಲ. ಸಂಸಾರ ಯಾರಿಗದರಿ? ಇದು ರೊಕ್ಕ ಇದ್ದವಂದದ ಸಂಸಾರ. ರೊಕ್ಕ ಇದ್ದವಂದು ಸಂಸಾರದ ಅಂತ ತಿಳ್ಕೊಂಡು ಈ ಸಂಸಾರದ ವಸ್ತು ಪಡೆಯುವ ಸಲುವಾಗಿ ರೊಕ್ಕ ಬೇಕು. ಯಾಕಂದ್ರೆ ತುಕಡೆದಾಸ್ ಹೇಳ್ಯಾನ, ಸಾಂಗಾಮಿ ಕಾಯಿಕರು ಭಕ್ತಿ ಕರು ಕಾ ಪೋಟ ಭರು, ಸಾಂಗಾಮಿ ಕಾಯಿಕರು पैसा बिना संसार चालत नाही, भक्ती बिना देवा दिसत नाही. हे करू का ते करू, सांगमी काय करू. ಭಾಳ ಚಂದ ಒಂದು ಮಾತಂದ, ಪೈಸಾ ಬಿನಾ ಸಂಸಾರ ಚಾಲತ ನಾಹಿ. ಸ್ಪಷ್ಟ ಹೇಳ್ದವ. ರೊಕ್ಕ ಇಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ. ಸಂಸಾರ ನಡಿಬೇಕಂದ್ರೆ ರೊಕ್ಕ ಬೇಕು. ರೊಕ್ಕ ಇಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ. ಸಂಸಾರ ನಡೆಯಂಗಿಲ್ಲ, ರೊಕ್ಕ ಬೇಕಂತ ತಿಳ್ಕೊಂಡು ಗುಣ ಕಳ್ಕೊಂಡು ಹಣ ಗಳಿಸ್ಬೇಕಂತೇವಿ. ಹೆಂಗ್ರಿ ನನ್ನ ಮಾತು ಗೊತ್ತಾಯ್ತಾ ನಿಮ್ಗೆ? ಹೆಂಗ ಗುಣ ಕಳ್ಕೊಂಡು ಹಣ ಗಳಿಸ್ಬೇಕಂತೇಳಿ. ಅದು ಪುಣ್ಯನೋ, ಅದು ಪಾಪೋ, ಅದು ಧರ್ಮನೋ, ಅಧರ್ಮನೋ, ಅದೆಲ್ಲ ಲೆಕ್ಕ ಹಾಕಿದ್ರೆ ರೊಕ್ಕ ಗಳಿಸೋದು ಹೆಂಗೈತದ್ರಿ? ಪುಣ್ಯ ಪಾಪ, ಇದು ಮಾಡಿದ್ರೆ ನನಗೆ ಪಾಪ ಬರ್ತದ, ಇದು ಮಾಡಿದ್ರೆ ಪುಣ್ಯ ಬರ್ತದ. ಹಿಂಗ ಈ ಸಂಸಾರ ಲೆಕ್ಕ ಹಾಕೊಂತ ಕುಂತೇವಿ ಅಂದ್ರ, ಈ ಪುಣ್ಯ ಪಾಪದ ಲೆಕ್ಕ ಹಾಕಿದ್ರ ನಮಗೆಲ್ಲಿ ರೊಕ್ಕ ಸಿಗ್ತದ? ನಾವೆಲ್ಲಿ ಶ್ರೀಮಂತರಾಗ್ತೇವಿ? ನಮಗೇನು ಸಿಗ್ತದಂತ ತಿಳ್ಕೊಂಡು ಪ್ರಪಂಚದೊಳಗೆ ಮನುಷ್ಯ ಗುಣ ಕಳ್ಕೊಂಡು ಗುಣಕ್ಕೆ ಲೆಕ್ಕ ಹಾಕಲಾರ್ದಂಗ ಹಣದ ಬೆನ್ನು ಹತ್ತಾನ, ರೊಕ್ಕಿನ ಬೆನ್ನು ಹತ್ತಾನ. ಅದಕ್ಕೆ ಅವ ಅಂದ, ಭಾಳ ಚಂದೊಂದು ಮಾತು ಹೇಳ್ತಾ ಇದ್ದಾನ. ಏನಂತ ಅದಾನಂದ್ರೆ, ಒಡವೆ ವಸ್ತು ಧನ ಧಾನ್ಯವ ಲೋಭದಿಂದ ಗಳಿಸಿ ಮಡದಿ ಮಕ್ಕಳೆಂದು ಮುಡುಗಿಕೊಂಡು. ಇದೆಲ್ಲ ಮಕ್ಕಳವರಿ ರೊಕ್ಕ ಬೇಕು, ಹೆಂಡತಿ ಆದಾರಿ ರೊಕ್ಕ ಬೇಕು, ಬಂಧು ಬಾಂಧವ್ರು ಆದಾರಿ ರೊಕ್ಕ ಬೇಕು, ಬೀಗರ್ ಬಿಜ್ಜರ ಮನೆ ಕಾರ್ಯಕ್ರಮ ಇರ್ತಾವ ರೊಕ್ಕ ಬೇಕ್ರಿ, ಅನು ಆಪತ್ತು ಇರ್ತದ್ರಿ ರೊಕ್ಕ ಬೇಕು. ಎಲ್ಲ ರೊಕ್ಕಿನ ಮೇಲೆ ಅದ ಅಂತ ತಿಳ್ಕೊಂಡು ಹೆಂಡ್ರ ಮಕ್ಕಳು ಸುಖದಾಗಿರ್ಲಿ ಅಂತ ಹಿಂದ ಮುಂದ ಲೆಕ್ಕ ಹಾಕಲಾರ್ದಂಗ ನೀ ಒಡವೆ ವಸ್ತುಗಳನ್ನು ಬಂಗಾರು ಬೆಳ್ಳಿ ದವಸ ಧಾನ್ಯ ಎಲ್ಲ ಗಳಿಸ್ತಿ. ಗಳಿಸೇನು ಮಾಡ್ತಿ ಅಂದ್ರೆ ಭಾಳ ಚಂದ ಹೇಳಿದ್ರು ಅವರು. ಹಿಂಗೆ ಮಾಡಿ ನಿನ್ನ ಜೀವನದೊಳಗ ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾನು ಮರೆದೇನಯ್ಯ ಅಂತ ಬಸವಣ್ಣನವ್ರು ಅಂದಂಗ, ಈ ರೊಕ್ಕಿನ ಕಾಲದೊಳಗ ಧರ್ಮ ಮರತಿ, ಈ ರೊಕ್ಕಿನ ಕಾಲದೊಳಗ ತಾಯಿ ತಂದಿಗೆ ಮರತಿ, ಈ ರೊಕ್ಕಿನ ಬೆನ್ನು ಹತ್ತಿ ಗುರು ಹಿರಿಯರಿಗೆ ಮರತಿ, ಈ ರೊಕ್ಕಿನ ಕಾಲಾಗ ನಿನಗೆ ಪರಮಾತ್ಮನ ಪೂಜಾ ಪಾಠ ಮಾಡ್ಲಿಕ್ಕೂ ಸಮಯ ಸಿಗಲ್ದು ಹೋಯ್ತು ಪುಣ್ಯಾತ್ಮ. ಕಳೆದು ಹೋದಿನಿ ಈ ರೊಕ್ಕಿನ ಕಾಲಾಗ, ನೀ ಕಳೆದೇ ಹೋಗಿದ್ದೀನಿ, ನೀ ಉಳಿದಿಲ್ಲ. ರೊಕ್ಕ 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 ಮಳೆಗಾಲದಾಗ ತಿಪ್ಪಿಯಾಗಿ ಬಿದ್ದೀವು, ಕಪ್ಪಿಗಳು ಅಂತಾವಲ್ಲ ರೊಕ್ಕ ರೊಕ್ಕ ಅಂತ. ನೀನು ಹಣೆ ಬರ ಹಾಂಗಾಗೋಯ್ತು. ದೇವ್ರ ಪೂಜಾ ಮಾಡಲಿಲ್ಲ, ದೇವ್ರು ಅನ್ಲಿಲ್ಲ, ಗುರುಗಳು ಅನ್ಲಿಲ್ಲ, ಸಂತರ ಅನ್ಲಿಲ್ಲ, ಶಾಸ್ತ್ರ ಅನ್ಲಿಲ್ಲ, ಪಾಠ ಅನ್ಲಿಲ್ಲ, ಪಾರಾಯಣ ಅನ್ನಲಿಲ್ಲ, ಜಪ ಅನ್ನಲಿಲ್ಲ, ತಪ ಅನ್ನಲಿಲ್ಲ, ಜನ್ಮ ವ್ಯರ್ಥ ಕಳೆದಿ ಸಂಪತ್ತಿನ ಬೆನ್ನು ಹತ್ತಿ. ಅದರ ಸಲುವಾಗಿ ಅವರಂದರು, ಹೇಸಿ ಗುಣದಲ್ಲಿಪ್ಪ ಮಾನವರ ಆಯುಷ್ಯವೇಯದು. ಭಾಳ ಚಂದ ಅಂದ್ರೆ ಅವರು, ದೇವರಿಗೆ ಮರೆತವನಿಗೆ ಹೇಸಿ ಗುಣದವ ಅಂತ ಶಬ್ದ ಪ್ರಯೋಗ ಮಾಡಿದ ಹೇಮಗಲ್ಲದ ಹಂಪ. ಯಾವ ಪೂಜೆ ಮಾಡಲ್ಲ, ಯಾವ ದೇವ್ರ ಗುಡಿಗೆ ಹೋಗಲ್ಲ, ದರ್ಶನ ಮಾಡಲ್ಲ, ಯಾವ ಪಾರಾಯಣ ಮಾಡಲ್ಲ, ಯಾವ ಸ್ತೋತ್ರ ಮಾಡಂಗಿಲ್ಲ, ಯಾವ ಮನುಷ್ಯ ಗುರುಸೇವೆ ಮಾಡಂಗಿಲ್ಲ, ಯಾವ ಶಾಸ್ತ್ರ ಕೇಳಂಗಿಲ್ಲ, ಅವನಿಗೆ ಹೇಸಿ ಮಾನವ ಅಂತ ಕರೆದ. ಪಾಪಿ ಆದ ನಾವು ಪ್ರಪಂಚದೊಳಗ ಅಂದವ.